ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋ. ಇನ್ನು ನಿಮ್ಮ ಪರಿಸ್ಥಿತಿ ಹೇಗಿರ್ಬೇಡ. ಮನುಷ್ಯ ಅಧಿಕಾರ ಹಣಕ್ಕೋಸ್ಕರ ಇಂಥ ಕೀಳ್ಮಟ್ಟದ ಕೆಲಸ ಮಾಡ್ತಾನೆ ಅಂದ್ರೆ ನಾಚಿಕೆ ಆಗತ್ತೆ. ಈ ಪ್ರಪಂಚದಲ್ಲಿ ದಯೆ, ದಾಕ್ಷಿಣ್ಯ, ಕರುಣೆ, ಮನುಷ್ಯತ್ವ ಎಲ್ಲ ಬರೀ ಪದಗಳಾಗ್ಬಿಟ್ಟಿದೆ ಅಷ್ಟೇ. ಎಲ್ಲಿ ನೋಡಿದ್ರು ಒಬ್ರಿಗೊಬ್ರು ಕಿತ್ಕೊಂಡು ತಿನ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರಿಗೆಲ್ಲ ಅನ್ನ ಗಂಟಲ ಅದು ಹೇಗೆ ಇಳಿಯುತ್ತೋ ಏನೋ ಅಲ್ವಾ ಭಾಗ್ಯಮ್ಮನವ್ರೆ? ಎಲ್ಲರಿಗೂ ನಿಮ್ಮ ಹಾಗೆ ಒಳ್ಳೆ ಬುದ್ಧಿ ಇರಬೇಕಲ್ಲ. ಕಂಡೋರ ಅಸಹಾಯಕತೆನ ಇಟ್ಕೊಂಡು ಸುಲಿಗೆ ಮಾಡೋ ಹಲಾಲ್ ಕೋರರ ಮಧ್ಯೆ ನೀವು ನಿಯತ್ತಾಗಿದ್ದೀರಿ ನೋಡಿ. ಅದಕ್ಕೆ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಳ್ಬೇಕು. ಆದರೆ ಒಂದಂತೂ ನಿಜ, ಅಂಥ ಪಾಪಿಗಳಿಗೆ ಒಳ್ಳೆ ಸಾವಂತೂ ಬರೋದಿಲ್ಲ. ಸತ್ತ ಮೇಲೆ ದೇಹನ ಹುಳುಗಳು ತಿನ್ನುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ಪಾಪಿಗಳಿಗೆ ಬದುಕಿರುವಾಗ್ಲೇ ನಾನಾ ಕಾಯಿಲೆಗಳು ಬಂದು ಹುಳುಗಳು ತಿನ್ನುತ್ತೆ. ಒಬ್ಬ ನರ್ಸ್ ಆಗಿ ಮೆಡಿಕಲ್ ಭಾಷೆನೇ ಶಾಪ ಹಾಕ್ಬಿಟ್ರಿ ನೋಡಿ. ಇದರೆಲ್ಲ ಗೊತ್ತಾಗುತ್ತೆ ಅಂಥವ್ರ ಮೇಲೆ ನಿಮ್ಗೆ ಎಷ್ಟು ಸಿಟ್ಟಿದೆ ಅಂತ. ನಿಮ್ಮ ಮಾತು ಫಲಿಸುತ್ತೆ ಬಿಡಿ. ಅಂದಾಗೆ ನೀವು ಈ ಮನೆ ಸೊಸೆ ಅಲ್ವಾ? ಅಲ್ಲ, ನಾನು ಈ ಮನೆ ಮೊಮ್ಮಗಳು. ನಿಮ್ಮನ್ನ ನಾನೆಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಇದಕ್ಕೂ ಮುಂಚೆ ನೀವು ನನ್ನನ್ನು ಎಲ್ಲಾದ್ರೂ ಭೇಟಿ ಆಗಿದ್ರಾ? ಹಾ, ಹೋದ್ಸಲ ನನ್ನ ಮನೆಗೆ ಬಂದಾಗ ನೀವು ಭೇಟಿಯಾಗಿದ್ರಿ ಅಲ್ವಾ? ಇಲ್ಲ, ಅದಕ್ಕೂ ಮುಂಚೆ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಿದೆ. ಹಾ, ನೀವು ಸಾಕಷ್ಟು ದೇವಸ್ಥಾನಗಳನ್ನ ಸುತ್ತಾಡ್ತೀರಾ ಅನ್ಸುತ್ತೆ. ಅಲ್ಲಿ ನೀವು ನನ್ನ ಭೇಟಿಯಾಗಿರ್ಬೋದು. ಇಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ಬೋದು. ನಾನು ನಮ್ಮೂರ್ ದೇವಸ್ಥಾನಕ್ಕೆ ಬಿಟ್ರೆ ಬೇರೆ ಎಲ್ಲೂ ಹೋಗಲ್ಲ. ನಾನು ನನ್ನ ಫೋನನ್ನ ಕಾಲ್ ಮಾಡೋದಕ್ಕೆ ಬಿಟ್ರೆ ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ. ಆದ್ರೆ ನಿಮ್ಮ ಮುಖ ಮಾತ್ರ ನನಗೆ ತೀರಾ ಪರಿಚಯ ಇರೋ ತರ ಅನಿಸ್ತಾ ಇದೆ. ಇರಬಹುದು. ಪ್ರಪಂಚದಲ್ಲಿ ಒಬ್ರಾಗೆ 7 ಜನ ಇರ್ತಾರಂತೆ. ಹಾಗಾಗಿ ಎಲ್ಲೋ ಯಾರ್ದೋ ಹೋಲಿಕೆ ಇದ್ದೇ ಇರುತ್ತೆ. ಬಿಡಿ. ಆದ್ರೂ ಈ ಮನೇಲಿ ನಡಿಬಾರ್ದು ನಡೆದೋಗಿದೆ. ಆ ದೇವರು ನಿಮ್ಮೆಲ್ರಿಗೂ ಈ ಮನೆ ಹಿರಿಚೇತನನ ಕಳ್ಕೊಂಡಿರೋ ದುಃಖನ ಬರ್ಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನಾನಿನ್ ಬರ್ತೀನಿ. ಅಬ್ಬಬ್ಬ ಅಂದ್ರೆ ಈ ವ್ಯಕ್ತಿ ನಮ್ಮ ಮನೆಗೊಂದು 3-4 ಸಲ ಬಂದಿರ್ಬೋದು. ಆದರೂ ಈ ಊರು ನಮ್ಮ ಮನೆಯವ್ರ ಬಗ್ಗೆ ಎಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದಾರಲ್ವಾ ಭಾಗ್ಯ ಅವರೇ? ಹೌದು. ಪದ್ದು, ಬಾರೆ ಕೆಲಸ ಮುಗಿಸೋಣ. ನಿನಗದೆಷ್ಟು ಹೇಳಿದ್ದೀನೋ ಅಷ್ಟು ಮಾಡು. ಅವನ ಹತ್ರ ಪೇಪರ್ಸ್ ಎಲ್ಲ ಸೈನ್ ಮಾಡಿಸ್ಕೊಂಡು ಅವನದು ಏನು ಕೇಳ್ತಾನೋ ಅವನಿಗೆ ಕೊಟ್ಟು ನನ್ನ ಹತ್ರ ಕರ್ಕೊಂಡು ಬಾ. ಮಿಕ್ಕಿದ್ದನ್ನೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ. ಏನಿದ್ರು ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಏನು ಇನ್ಸ್ಪೆಕ್ಟರ್ ಸಾಹೇಬ್ರು, ಏರಿಯಾ ರೌಂಡ್ಸ್ ಹೊಡಿತಾ ಇದ್ದೀರಾ?
ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನು ಬಂದದ್ದು? ಸರ್, ಲಲಿತಮ್ನವ್ರ ಮರ್ಡರ್ ಕೇಸ್ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋಕೆ ಬಂದ್ವಿ. ಇವ್ರ ಹೆಸರು ಇನ್ಸ್ಪೆಕ್ಟರ್ ಸಂಜಯ್ ಗುಪ್ತಾ ಅಂತ. ಈ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಉಜ್ಜಯಿನಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಹಲೋ ಸರ್. ಅಲ್ಲ ರೀ, ಮರ್ಡರ್ ಆಗಿರೋದು ಉಜ್ಜಯಿನಿಯಲ್ಲಿ, ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಇಲ್ಲಿ. ಎರಡಕ್ಕೂ ಸಂಬಂಧನೇ ಇಲ್ವಲ್ರಿ? ಸೂರ್ಯವಂಶದವ್ರಿಗೆ ಶತ್ರುಗಳ ಯಾರು ಅಂತ ಸುತ್ತಮುತ್ತ ಹತ್ತೂರವ್ರು ಕೇಳಿದ್ರು ನಾಗವಂಶದವರು ಅಂತ ನಿಮ್ ಹೆಸರು ಹೇಳ್ತಾರೆ ಸರ್. ಹೇ ಇನ್ಸ್ಪೆಕ್ಟರ್, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ನೀವೇನಾದ್ರೂ ಯೂನಿಫಾರ್ಮ್ ನಲ್ಲಿಲ್ದೆ ನನ್ನ ಮನೆ ಒಳಗಡೆ ಕಾಲಿಟ್ಟಿದ್ದಿದ್ರೆ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಿದ್ದೆ. ರೇ, ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ಆ ಸೂರ್ಯವಂಶದವ್ರ ಮೇಲೆ ದ್ವೇಷಕ್ಕೋಸ್ಕರ ಒಡ ಹುಟ್ಟಿದ ತಂಗಿನ ಯಾರಾದ್ರೂ ಕೊಲೆ ಮಾಡ್ತಾರ? ಛೇ ಛೇ. सर, मैं आपका हालत को समझ सकता हूँ. हमें आपके ऊपर कोई शक नहीं है. बस ऐसा ही बात करने के लिए आया है. ಇವನೇನ್ರಿ ಹಿಂದಿನಲ್ಲಿ ಏನೇನೋ ಹೇಳ್ತಾ ಇದ್ದಾನೆ? ಏನಂತ ಇವಂದು? ಸರ್, ಅವ್ರಿಗೆ ನಿಮ್ ಪರಿಸ್ಥಿತಿ ಎಲ್ಲ ಅರ್ಥ ಆಗುತ್ತೆ. ನಿಮ್ಮ ಮೇಲೆ ಅವ್ರಿಗೆ ಯಾವ ಅನುಮಾನನೂ ಇಲ್ವಂತೆ. ಹಾಗೆ ಒಂದಷ್ಟು ಪ್ರಶ್ನೆ ಕೇಳಬೇಕಿತ್ತು, ಅದಕ್ಕೆ ಬಂದ್ವಿ ಅಂತ ಹೇಳ್ತಿದ್ದಾರೆ. ಇನ್ಸ್ಪೆಕ್ಟರ್, ಬೊಗಳೋದಿಕ್ಕೆ ಹಿಂದಿನಲ್ಲಿ ಏನಂತಾರೆ? ಬೋಂಕ್ನ. ಚಲ್ ಬೋಂಕ್. थोड़ा तमीज से बात करो. मैं एक सरकारी आदमी हूँ, आपका घर का नौकर नहीं हूँ. ಏನೋ ಊರ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. सर, ನಾನು ಮಾತಾಡ್ತೀನಿ ಇರಿ ಸರ್. ए थोड़ा कड़क आदमी है, वो ऐसे ही बात करते हैं. जो कुछ बोलना बोलिए, इनके बात पर ध्यान मत दीजिए. ठीक है, इनको फोटोस दिखाइए. ಸರ್, ಕೊಲೆಗೆ ಸಂಬಂಧಪಟ್ಟ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳ ಫೋಟೋಗಳಿವೆ. ಇದನ್ನ ನೋಡಿ ನಿಮ್ಗೆ ಯಾರಾದರೂ ಗುರ್ತಿದಾರ ಸ್ವಲ್ಪ ಹೇಳ್ತೀರಾ? ಎಲ್ಲ ನಮ್ಮ ಹುಡುಗ್ರೆ, ವೇಸ್ಟ್ ನನ್ನ ಮಕ್ಕಳು. ಈ ಅಡ್ಕಸ್ಪಿ ನನ್ನ ಮಕ್ಕಳು ಬೇಜವಾಬ್ದಾರಿಯಿಂದಲೇ ನನ್ನ ತಂಗಿ ಜೀವ ಕಳ್ಕೊಂಡಿದ್ದು. ಆದ್ರೆ ಇವ್ರು ಯಾರು ನನ್ನ ತಂಗಿನ ಕೊಲೆ ಮಾಡಿಲ್ಲ. ಆದ್ರೂ ಇವ್ರು ಯಾರು ಬದುಕಿರ್ಕೂಡ್ದು. ಏನ್ ಸರ್ ಅಷ್ಟೊಂದು ಡೀಪ್ ಆಗಿ ನೋಡ್ತಾ ಇದ್ದೀರಾ? ಯಾರ್ದಾದ್ರೂ ಗುರು ಸಿಗ್ತಾ? ಗುರು ಸಿಗುತ್ತೋ ಬಿಡುತ್ತೋ, ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ನಿಮ್ಗೆ ಅನ್ಸಿದ್ರೆ ಎನ್ಕೌಂಟರ್ ಮಾಡಿ ಬೀಸಾಕಿ ಬೇವರ್ಸಿಗಳನ್ನ. क्या बोल रहे हैं? इनको एनकाउंटर करने के लिए बोल रही है. ऐसा कैसा हो सकता है? ಸರ್, ಬರೀ ಅನುಮಾನ ಬಂದದಕ್ಕೆಲ್ಲ ಎನ್ಕೌಂಟರ್ ಮಾಡೋಕ್ಕಾಗಲ್ಲ. ಇಂಥವ್ರೇ ಈ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆ ಸಾಕ್ಷಿಗಳು ಸಿಗಬೇಕು. ಮತ್ತೆ ಅದೆಲ್ಲ ಸಿಕ್ಕದ ಮೇಲೆ ನೀವು ಇಲ್ಲಿಗೆ ಬನ್ನಿ. ಸುಮ್ಮನೆ ಯಾವ್ದೋ ರೌಡಿಗಳ ಫೋಟೋ ಶೂಟ್ ಮಾಡ್ಕೊಂಡು ನಮಗಿಲ್ಲಿ ಶೋ ಕೊಟ್ರೆ ನಮ್ಮಪ್ಪನ್ಗೆ BP ಏರ್ದೇ ಇರತ್ತಾ? ठीक है, आपको सत्यमूर्ति से क्या दुश्मनी है? ಏನ್ರಿ ಸತ್ಯಮೂರ್ತಿ ಹೆಸರು ಹೇಳ್ತಾ ಇದ್ದಾನೆ ಇವನು? ಅದೇ, ನಿಮಗೂ ಸತ್ಯಮೂರ್ತಿಯವರೆಗೂ ಏನ್ ದ್ವೇಷ ಇತ್ತು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಆ ಸತ್ಯಮೂರ್ತಿ ಬಿರುಗಾಳಿ, ನಾನು ಬೆಂಕಿ ಅಂತ ಹೇಳಿ ಅವನಿಗೆ ಮೊದಲೇ ನನ್ನ ಎದೆ ಹತ್ಕೊಂಡು ಉರಿತಾ ಇದೆ. ಅಂಥದ್ರಲ್ಲಿ ನನಗೂ ಸತ್ಯಮೂರ್ತಿಗೂ ಏನು ದ್ವೇಷ ಅಂತ ಇವನು ಮುಂದೆ ಪಿಟೀಲ್ಗೊಯ್ಕೊಂಡು ಕೂತ್ಕೋಬೇಕಾ? ಮೊದಲು ಇವನ್ನ ನಿಮ್ಮ ಸ್ಟೇಷನ್ ಕರ್ಕೊಂಡು ಹೋಗಿ ನನಗೂ ಸತ್ಯಮೂರ್ತಿಗೂ ಏನು ದ್ವೇಷ, ಈ ರಾಂಪುರದ ರಾವಣ ಅಂದ್ರೆ ಯಾರು ಅನ್ನೋದನ್ನ ಒಂದೊಂದು ಇಂಚು ಸರಿಯಾಗಿ ಇವನಿಗೆ ಎಕ್ಸ್ಪ್ಲೈನ್ ಮಾಡಿ. ಮುಖ ಏನ್ರಿ ನೋಡ್ತೀರಾ? ಹೋಗಿ. ಸಾಬ್ ಥೋಡಾ ಗರಂ ಹೈ, ಹಮ್ ಬಾದ್ ಮೇ ಆಯೆಂಗೆ. ನಾವಿನ್ ಬರ್ತೀವಿ ಸರ್.